ಪುರಾತನ ಕಾಲದಲ್ಲಿ ಪ್ರೀತಿ ನಿಂತಿರೋದು ನಂಬಿಕೆ ಮೇಲೆ ಅಂತ ಇದ್ರು. ಆದ್ರೆ ಇವತ್ತಿನ ಕಾಲದಲ್ಲಿ ಪ್ರೀತಿ ನಿಂತಿರೋದು ದುಡ್ಡಿನ ಮೇಲೆ ಮತ್ತೆ ಜಾತಿ ಮೇಲೆ ಅಂತಾರೆ. ಶ್ರೇಷ್ಠವಾದ ಜಾತಿ, ಕೈ ತುಂಬಾ ದುಡ್ಡು ಇದ್ರೆ ಯಾರು ಯಾರ ಪ್ರೀತಿ ಬೇಕಾದ್ರೂ ಕೊಂಡ್ಕೋಬಹುದು ಅನ್ನೋ ಕಾಲದಲ್ಲಿ ಇಲ್ಲಿ ಇಬ್ರು ಪ್ರೇಮಿಗಳು ಇದ್ದಾರೆ. ಇವಳು ಮೀರಾಬಾಯಿ ಅಲ್ಲ, ಆದ್ರೆ ಇವಳು ಕೃಷ್ಣ ಮೇಲಿಟ್ಟ ಪ್ರೀತಿಗೆ ಸರಿಸಾಟಿ ಯಾವುದೂ ಇಲ್ಲ. ಇವಳ ಹೆಸರು ಮೀರಾ ಅಂತ. ಇನ್ನು ಇವನು ಕೃಷ್ಣ ಪರಮಾತ್ಮ ಏನಲ್ಲ, ಆದ್ರೂ ಇವನ ನಿಷ್ಕಲ್ಮಶವಾದ ಪ್ರೀತಿ ರಾಧೆಯ ಪ್ರೀತಿಗೆ ಸಮ. ಇವನ ಹೆಸರು ಕೃಷ್ಣ ಅಂತ. ಇವರಿಬ್ಬರ ಕಥೆನೆ ಮೀರಾ ಲವ್ಸ್ ಕೃಷ್ಣ. ಚಿನ್ನ ನೀನ್ ಎಷ್ಟು ಪ್ರೀತಿಸ್ತೀಯ? ಅದೇ ಮೇಲೆ ಇವಾಗ ಮಾತು ಎಷ್ಟು ಪ್ರೀತಿಸ್ತೀಯ ಅಂತ ಕೇಳ್ತೀಯ? ಅದೆಲ್ಲ ಹೇಳಕ್ಕಾಗಲ್ಲ, ಸುಮ್ನೆ ತಿನ್ನು. ಹೋಗತ್ಲಾಗೆ ಲವ್ ಸ್ಟಾರ್ಟಿಂಗ್ ಅಲ್ಲಿ ಚಿನ್ನ ರತ್ನ ಮುತ್ತು ಅಂತ ಎಲ್ಲ ಎಷ್ಟು ಹೊಗಳ್ತಾ ಇದೆ. ಇವಾಗ ನೋಡು ಇಂಟ್ರೆಸ್ಟ್ ಕಡಿಮೆ ಆಗಿದೆ ನಿಂಗೆ. ಹಂಗಲ್ಲ ಕಡೆ, ಇವಾಗ ನೀನ್ ಇಂಪ್ರೆಸ್ ಮಾಡ್ಬೇಕಷ್ಟೇ ಅಲ್ವಾ? ಸರ್ ಆಯ್ತು. ನೀರು ಕುಡಿಕೆ ಹೋಗ್ಲು ಫಸ್ಟ್. ಸ್ವರ್ಗಕ್ಕೆ ಕಿಚ್ಚ ಬಿಸಿದ ನೀನು ಪಾರಿಜಾತದ ಕನ್ಯೆಯೇ ಸರಿ. ಪಾರಿಜಾತ ಅಂದ್ರೆ ನಾನು ಹೋಗಿ ಬಂದು ತಿನ್ನ ಹೋಗ್ಬಿಡ್ತಲ್ಲ. ಏನಂದೆ? ಏನಿಲ್ಲ, ನಿನಗೆ ಅರ್ಥ ಆಗೋ ತರ ಹೇಳ್ತೀನಿ ಅಂತ ಕೇಳಿಸ್ಕೊ. ಮನಸ್ಸಿನ ಮಾತು ಕೇಳಿ ಪ್ರೀತಿ, ಪ್ರೀತಿಯ ಗಾನ ಕೇಳಿ ಪ್ರೇಮ, ಪ್ರೇಮರ ಯಾನವೇ ಪ್ರಣಯ. ಪ್ರಳಯನ? ಇಲ್ಲ, ನೀನೊಂಚಿ ಬಿಟ್ಟ ಇಂಪ್ರೆಸ್ ಅಂತ ಪ್ಲೀಸ್ 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 ಲಾಸ್ಟ್ ಟೈಮ್ ಇನ್ನೊಂದ್ಸಲ ಹೇಳು ಪ್ಲೀಸ್. ಹೋಗ್ತೆ ಹೆಂಗೀಗ? ಸರಿ ಆಯ್ತು, ನಾನು ಈ ವೀಕೆಂಡ್ ಊರಿಗೆ ಹೋಗ್ತಿದ್ದೇನೆ, ಮಂಡೇ ಸಿಗ್ತೇನೆ. ಅಲ್ಲ, ಲಾಸ್ಟ್ ವೀಕ್ ತಾನೇ ಹೋಗಿದ್ದೆ. ಕಣೋ, ನಮ್ಮಪ್ಪ ನನ್ ಬಿಟ್ಟಿರಲ್ಲ, ತುಂಬಾ ಮಿಸ್ ಮಾಡ್ಕೋತಾರೆ. ಹಾಗಾಗಿ ಪ್ರತಿ ವೀಕೆಂಡ್ ಹೋಗ್ಲೇಬೇಕು. ಹೌದಾ? ಸರಿ ಹೊರಡ್ ಬಾಯ್. ಸರಿ ಬಾಯ್, ಹುಷಾರು. ನೆಕ್ಸ್ಟ್ ವೀಕ್ ನನ್ ಬರ್ಡೇ, ಏನ್ ಗಿಫ್ಟ್ ಕೊಡ್ತೀಯಾ? ಯಾರು ಬರ್ಡೇ ಗಿಫ್ಟ್ ನ ಕೇಳಿಸ್ಕೊಂತಾರ? ನಾನ್ ಹಂಗೆ ಹೇಳ್ತೀನಿ ಕೇಳಿ. ನಿನ್ ಲೈಫ್ ಅಲ್ಲಿ ದೊಡ್ಡ ಸರ್ಪ್ರೈಸ್ ಕೊಟ್ಟು ನನ್ ಲೈಫ್ ಮತ್ತೆ ನಿನ್ ಲೈಫ್ ಸೆಟ್ಲ್ ಆಗೋ ತರ ಒಂದು ಗಿಫ್ಟ್ ಕೊಡ್ತೀನಿ. ದೊಡ್ಡ ಲೈಫ್ ಟೈಮ್ ಗಿಫ್ಟಾ? ಸರಿ ಸರಿ ಸರಿ. ಮತ್ತೆ ಇದೇ ಖುಷಿಗೆ ಏನಿಲ್ವಾ? ಗಿಫ್ಟ್ ಕೊಡು, ಆಮೇಲೆ ಕೊಡ್ತೀನಿ. ಸರಿ, ನಂಗೆ ಲೇಟ್ ಆಯ್ತು, ನಾನು ಹೊರಡ್ತೀನಿ. ನಮ್ಮ ಹುಡುಗಿಯರಪ್ಪ ಇದೇ ಪಾರ್ಕಲ್ಲಿ ವಾಕಿಂಗ್ ಮಾಡ್ತಾರೆ ಅಂತ ಗೊತ್ತಾಯ್ತು. ಅದೇ ಎಲ್ಲಿ ಮನುಷ್ಯ ಕಾಣ್ತಾ ಇಲ್ವಲ್ಲ. ಇವನೇ ಇರ್ಬೋದು, ಇವನೇ ಇರ್ಬೇಕು. ಸರ್, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಬಾಪ ಕೂತ್ಕೋ. ಏನ್ ಹೇಳು? ಅದೇ ಸರ್, ನಿಮ್ ಮಗಳು. ನನ್ ಮಗಳ ಪರಿಚಯ ಇದೆಯಾ ನಿಮ್ಗೆ? ಹ್ಞೂ ಸರ್, ಪರಿಚಯಗಿನ್ನ ಒಂದ್ ಚೂರ್ ಮೇಲೆ. ಅಂದ್ರೆ ಫ್ರೆಂಡ್ಸಾ? ಫ್ರೆಂಡ್ಗಿನ್ನ ಒಂದ್ ಚೂರ್ ಮೇಲೆ ಸರ್. ಓ, ಬೆಸ್ಟಿನಾ? ಬೆಸ್ಟಿಗಿನ್ನ ಒಂದ್ ಚೂರ್ ಮೇಲೆ ಸರ್. ಮತ್ತಿನ್ನೇನಪ್ಪ? ಮತ್ತೆ ಲವರು ಸರ್. ಹಾ, ಹ್ಞೂ ಸರ್, ಪ್ಲೀಸ್ ಸರ್, ಪ್ಲೀಸ್ ಸರ್. ಹೇಳಪ್ಪ, ಹೇಳು ಕೂತ್ಕೋ. ಹೌದು ಸರ್, ನಾನು ನಿಮ್ ಮಗಳನ್ನ ಪ್ರೀತಿ ಮಾಡ್ತಾ ಇದ್ದೀನಿ. ಹಂಗೆ ನಿಮ್ ಮಗಳು ಕೂಡ ನನ್ನ ಲವ್ ಮಾಡ್ತಾವಳೆ. ನೀವ್ ಒಪ್ಪಿಗೆ ಕೊಟ್ರೆ ನಾವಿಬ್ರು ಮದುವೆ ಆಗೋಣ ಅಂತಿದೀವಿ ಸರ್. ಅದನ್ನೆಲ್ಲ ಇಲ್ಲೇ ಮರ್ತ್ಬಿಡು, ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನಿನಗೆ ಹೊರಟೋಗಿಲ್ಲಿಂದ. ನಿಮ್ ಮಗಳು ಇಲ್ದೆ ನಾನ್ ಬದುಕಿರಕ್ ಆಗಲ್ಲ ಸರ್. ನಾನೊಬ್ಬ ಅನಾಥನೇ ಇರ್ಬೋದು, ಆದ್ರೆ ನಿಮ್ ಮಗಳನ್ನ ಬಂಗಾರದಂಗ್ ನೋಡ್ಕೊಂತೀನಿ ಸರ್. ಪ್ಲೀಸ್ ಸರ್, ಇಲ್ಲ ಅನ್ಬಿಡಿ ಸರ್. ಈಗ ನೀನೇನು ಸಣ್ಣ ಗೊತ್ತಾಯ್ತಾ? ನಾನ್ ಹೇಳೋದ್ ನೀನ್ ಅರ್ಥ ಮಾಡ್ಕೊ. ಒಂದ್ ಪಕ್ಷ ನಾನೀಗ ಮದ್ವೆಗೆ ಒಪ್ಪಿಗೆ ಕೊಡ್ಲಿಲ್ಲ ಅನ್ಕೋ, ಏನ್ ಮಾಡ್ತೀಯ? ನನ್ ಮಗಳನ್ನ ಓಡಿಸ್ಕೊಂಡು ಹೋಗ್ತೀಯ. ಆಮೇಲೆ
ಜನ ಎಲ್ಲ ನನ್ಗೇನಂತಾರೆ, ಓ ಇವನ್ ಮಗಳು ಯಾವಳ ಓಡಿಸ್ಕೊಂಡೋದ, ಯಾವನ್ನ ಓಡಿಸ್ಕೊಂಡಂತ ನಮ್ಗೆ ಚುಚ್ಚಿ ಚುಚ್ಚಿ ಮಾತಾಡಿ ಸಾಯ ಹಾಗೆ ಮಾಡ್ತಾರೆ. ನಮ್ದು ಹಾಳಾಗೋಲಿ, ಬಿಟ್ಬಿಡು. ನೀವಾದ್ರೂ ಸುಖವಾಗಿರ್ತೀರೇನಪ್ಪ? ಇಲ್ಲ. ನೋಡು, ಒಂದ್ ಹೇಳ್ತೀನಿ, ಯಾಕೆ ಅಂದ್ರೆ ನಾನು ನನ್ನ ಮಗಳನ್ನ ರಾಣಿ ಹಾಕಿ ಸಾಕಿದ್ದೀನಿ. ನಿನ್ ಕೈ ಸಾಧ್ಯನ ಹಾಗೆ ನೋಡ್ಕೊಳಕ್ಕೆ ಆಗಲ್ಲ. ನೋಡು, ಬರೀ ಪ್ರೀತಿಯಿಂದ ಹೊಟ್ಟೆ ತುಂಬಲ್ಲಪ್ಪ. ನಾನು ಹೇಳ್ದ ಅರ್ಥ ಮಾಡ್ಕೋಕಣಯ್ಯ ನೀನು. ಇನ್ನೊಂಥರ ಹೇಳ್ತೀನಿ, ಕೇಳ್ಕೊ. ನಿಮ್ಗೆ ಅಕಸ್ಮಾತ್ ಒಂದ್ ಪಕ್ಷ ನಾನು ಒಪ್ಪಿ ಮದುವೆ ಮಾಡಿದೆ ಅಂತ ಇಟ್ಕೋ, ಏನ್ ಮಾಡ್ತೀರಾ? ನೀವಿಬ್ರು ಸುಖವಾಗಿದ್ದೀವಿ ಅಂತ ಹೊರಟೋಗ್ತೀರಾ. ಇಲ್ಲಿ ಜನ ಏನಂತಾರೆ, ಇವನ್ ಹಳೆಯ ಯಾರೋ ಅನಾಥ ಅಂತೆ, ಕೀಳು ಜಾತಿ ಅನ್ನತ್ತೆ, ಅವನು ಕೊಟ್ಟು ಮದುವೆ ಮಾಡ್ಯಾನೆ, ಅದಕ್ ಬದಲು ಮಗಳ ಒಂದು ಹಾಳ್ವಾಗಿ ತಳ್ಬೋದಾಗಿತ್ತು ಅಂತ ಅನ್ಕೊಳಲ್ವಾ? ಈ ವಿಚಾರ ಕೇಳಿ ಕೇಳಿ ನಾನ್ ಜೀವಂತವಾಗಿರಕ್ ಸಾಧ್ಯನೇನೆಯ? ಅಕಸ್ಮಾತ್ ನನ್ಗೇನ ಹೆಚ್ಚು ಕಡಿಮೆ ಆಯ್ತು ಅಂತ ಇಟ್ಕೋ, ನನ್ ಮಗಳು ಸಂತೋಷವಾಗಿರ್ತಾಳ. ನೀವು ಇವತ್ತಿನ ಕಾಲದವ್ರು, ಈ ಕಾಲದ ಹುಡುಗರು ಏನ್ ಬೇಕಾದ್ರೂ ಮಾಡ್ತೀರಾ. ನಮ್ಮಂತ ಹೆಣ್ಣೆತ್ತರು ನೋವು ಕೊಟ್ರು ಪರವಾಗಿಲ್ಲ, ಆದ್ರೆ ನೀವೇ ಪ್ರೀತಿ ಮಾಡಿದ ಹೆಣ್ಣಿಗೆ ಮಾತ್ರ ಯಾವತ್ತೂ ನೋವು ಕೊಡ್ಬೇಡ್ರಪ್ಪ. ನೀವ್ ಈಗಿನ ಕಾಲದ ಹುಡುಗರು ಏನ್ ಬೇಕಾದ್ರೂ ಮಾಡ್ತೀರಾ. ಬರಕ್ ಹೇಳಿದಲ್ಲ, ಏನ್ ಹೇಳಿ ಇವಾಗ? ನನ್ನ ಎಷ್ಟು ಪ್ರೀತಿ ಮಾಡ್ತೀನಿ ನೀನು? ಯಾಕೋ ಹಿಂಗೆಲ್ಲ ಕೇಳ್ತಿದ್ಯಾ? ಬೇಗ ಹೇಳು. ನನ್ ಪ್ರಾಣಕ್ಕಿಂತ ಹೆಚ್ಚು ಕಣ ನೀನು. ನನ್ಗೋಸ್ಕರ ಒಂದ್ ಕೆಲಸ ಮಾಡ್ತೀಯಾ? ಹೇಳು. ಅದು, ನಾನು ಯಾವ್ದೇ ಕೆಲ್ಸದ ಮೇಲೆ ಊರಿಗೆ ಹೋಗ್ತಾ ಇದ್ದೀನಿ, ನನ್ಗೋಸ್ಕರ ನನ್ ಬರೋರ್ಗೂ ಕಾಯ್ತೀಯಾ? ಎಷ್ಟ್ ದಿನ ಆಗತ್ತೆ ಹೇಳು? ಗೊತ್ತಿಲ್ಲ. ಸರಿ, ನಿಂಗೋಸ್ಕರ ನಾನು ಎಷ್ಟ್ ದಿನ ಬೇಕಾದ್ರೂ ಕಾಯ್ತೀನಿ, ಓಕೆನಾ? ಸರಿ. ಸರಿ, ನಂಗೆ ಲೇಟ್ ಆಯ್ತು, ಹೊರಡ್ತೀನಿ. ಬಾಯ್. ಕಣ್ಣಿನ ಕಾಡಿಗೆಯು ಕಣ್ಣೀರ ನುಂಗೋ ಮೊದಲು, ಕಣ್ಣಿನ ಕಾಡಿಗೆಯು ಕಣ್ಣೀರ ನುಂಗೋ ಮೊದಲು, ಕಣ್ಮುಚ್ಚಿ ಮರೆಯಾಗೋಯ್ತು ಪ್ರೀತಿ. ಕೃಷ್ಣ, ಏನಾಯ್ತು ಕೃಷ್ಣ? ಯಾಕೆ ಹೀಗಿದ್ಯಾ ಕೃಷ್ಣ? ಯಾಕೋ ಹೀಗಾಗಿದ್ಯಾ? ನಾನು ನಿಂಗೆ ಎಷ್ಟು ಫೋನ್ ಮಾಡ್ದೆ ಗೊತ್ತಾ? ಫೋನ್ ರಿಸೀವ್ ಮಾಡಕ್ಕಾಗಲ್ವಾ? ನಿಂಗೋಸ್ಕರ ಎಷ್ಟೊಂದು ವೇಟ್ ಮಾಡಿದೀನಿ ಗೊತ್ತಾ ನಾನು. ಯಾಕೋ ಕೃಷ್ಣ ಹೀಗಾಗಿದ್ಯಾ? ಹೇಳು. ನೀನ್ ಯಾಕೆ ಬಂದೆ ಇಲ್ಲಿ? ಇಷ್ಟು ದಿನ ಖುಷಿ ಇಲ್ಲ ಅಂದ್ರೂ ಒಂಥರ ನೆಮ್ಮದಿ ಇತ್ತು. ನಮ್ಮ ಹುಡುಗಿ ನಂಗೋಸ್ಕರ ಕಾಯ್ತಾವಳೆ ಅಂತ. ಇವಾಗೆಲ್ಲ ಹಾಳಾಗೋಯ್ತು. ನೀನ್ ಬರ್ಬಾರ್ದಿತ್ತು ಇಲ್ಲಿ. ಏನ್ ಹೇಳ್ತಾ ಇದ್ಯೋ? ಏನು ಅದು ಅದಕ್ಕೆ ನನ್ ಬಿಟ್ಬಿಟ್ಯಾ? ಸೊ ಇದೇ ನಿನ್ ಕೊನೆ ನಿರ್ಧಾರ ಅಲ್ವಾ? ಹಾಗಾದ್ರೆ ನನ್ನ ನಿರ್ಧಾರನು ಕೇಳು. ನೀನ್ ಹೇಗೋ ನನ್ ಹುಡುಗಿ ಬಂದೇ ಬರ್ತಾಳಂತ ಕಾಯ್ತಾ ಇದ್ಯಾ, ನಾನು ಹಾಗೆ. ನಮ್ ಹುಡ್ಗ ಒಂದಲ್ಲ ಒಂದಿನ ಬಂದೇ ಬರ್ತಾನಂತ ಕಾಯ್ತಾ ಇರ್ತೀನಿ, ಸಾಯೋವರೆಗೂ. ನಿನ್ನ ಹತ್ರ ಅಂತೂ ವಾಪಸ್ ಬರಲ್ಲ, ಹಾಗಂತ ಅಪ್ಪತ್ತುಸಿ ಹುಡುಗನು ಮದ್ವೆ ಆಗಲ್ಲ. ನೀನ್ ಬರ್ಲಿ ಬಿಡ್ಲಿ, ನಿಂಗೋಸ್ಕರ ಕಾಯ್ತಾ ಇರ್ತೀನಿ. ನಾನು ಅಷ್ಟೇ, ನಮ್ಮ ಹುಡುಗಿ ನನ್ಗೋಸ್ಕರ ಕಾಯ್ತಾ ಇರ್ತಾಳೆ ಅಂತ ನಂಬಿಕೆಯಲ್ಲೇ ಬಂದ್ಬಿಡ್ತೀನಿ. ಸಾಯೋವರೆಗೂ ನಮ್ಮ ಹೆಸರು ತಕ್ಕಂಗೆ ನಾವಿಬ್ರು ಯಾವತ್ತೂ ಒಂದಾಗಲ್ಲ. ನೀರ, ಲವ್, ಕೃಷ್ಣ, ನಾವಿಬ್ರು ಒಂದೇ ಜಾತಿ ಆಗಿದ್ರೆ ಒಂದಾಗ್ಬೋದಿತ್ತಲ್ವಾ? ಏನೋ ಆಗೋಗಿತ್ತ ಏನೋ. ಜಾತಿಯ ನೆರಳಿನಲ್ಲಿ ಕಂಡಾರು ಕಾಣದಂತೆ, ಜಾತಿಯ ನೆರಳಿನಲ್ಲಿ ಕಂಡಾರು ಕಾಣದಂತೆ, ಪ್ರೀತಿಯ ಕೊಂದು ಬಿಟ್ಟರು ಇಲ್ಲಿ. ಲಾ 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 ಲಾ